ಎಲ್ರಿಗೂ ಜೈ ಭೀಮ್. ಜೈ ಭೀಮ್ ಅಂದರೆ ನ್ಯಾಯ ಧರ್ಮ ರೀತಿ ಅಂಥೇಳಿ ಪ್ರಚಾರ ಆಗಿರೋದು. ಅದ್ರ ಜೊತೆಗೆ ಎಲ್ಲ ಬಡವರಿಗೆ ಸಮಾನತೆ ನ್ಯಾಯ ಕೊಡಿಸ್ಬೇಕಂತೇಳಿ ಅದು ಹೋರಾಟಕ್ಕೆ ಒಂದು ಸಂಕೇತ. ಒಂದು ಹೋರಾಟ ಮಾಡಬೇಕಾದ್ರೆ ಜೈ ಭೀಮ್ ಪದದಿಂದ ಅವ ಶುರು ಮಾಡ್ತಾರೆ. ಪೂನಾ ನಗರದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಂಥ ಪಕ್ಷ ಸ್ವತಂತ್ರ ಕಾರ್ಮಿಕರ ಪಕ್ಷದ ಒಂದು ಸಭೆ ಇರುತ್ತೆ. ಆ ಸಭೆಯಲ್ಲಿ ಬರೋವಾಗ ಬಾಬಾ ಸಾಹೇಬ್ರನ್ನ ನೋಡಿದ ತಕ್ಷಣ ಅಲ್ಲಿರುವಂಥ ಕಾರ್ಯಕರ್ತರೆಲ್ಲರೂ ಸೇರಿ ಜೈ ಭೀಮ್ ಅಂತ ಕರೀತಾರೆ. ಜೈ ಭೀಮ್ ಅಂತ ಕರೆದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈವಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಜೈವಾಗಲಿ. ಏಕೆಂದರೆ ಎಲ್ಲ ಪೂರ್ವಿಕರ ಇತಿಹಾಸ ಅದರಲ್ಲಿ ಬರೋದ್ರಿಂದ ಜೈ ಭೀಮ್ ಅಂತ ಕರೆಯೋದು. ಆ ಜೈ ಭೀಮನ್ನು ಕರೆಯುವಂಥ ಪದದಲ್ಲಿ 1937ರಲ್ಲಿ ಅಲ್ಲಿ 15 MLAಗಳು ಗೆಲ್ತಾರೆ. MLAಗಳು ಗೆದ್ದು ಒಂದು ಜಾಥಾ ಬರ್ತಾ ಇರ್ತಾರೆ, ಮೆರವಣಿಗೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೊಲೆ ಮಾಡಬೇಕಂತೇಳಿ ಮುಂದೆ ಬರ್ತಾರೆ. ಬಂದ್ಬಿಟ್ಟು ಅವರು ಜೈಕಾರ ಹಾಕ್ಕೊಂಡು ಕೂತ್ಕೊಂಡು ಮುಂದೆ ಬರೋವಾಗ ಕಾಂಗ್ರೆಸ್ ಪಕ್ಷದವರು ಒಂದು ದೊಡ್ಡ ತಲವಾರು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಾಯಿಸಕ್ಕಂತೇಳಿ ಬಂದಾಗ ಅಲ್ಲಿ ಕಾರಲ್ಲಿರುವಂಥ ಕಾರ್ ಚಾಲಕ ಕೈ ಅಡ್ಡ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾಪಾಡ್ತಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಜೈ ಭೀಮ್ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ, JDS ಪಕ್ಷದಲ್ಲಿ ಇರ್ತೀವಿ, BJP ಪಕ್ಷದಲ್ಲಿ ಇರ್ತೀವಿ, ಎಲ್ಲ ಪಕ್ಷದಲ್ಲೂ ಜೈ ಭೀಮ್ ಅಂತ ಹೇಳ್ಕೊಂಡು ಇರ್ತೀರಿ. ಆದರೆ ನಿಮ್ಮ ಪದಗಳಿಗೆ ಅಲ್ಲಿ ಗೌರವ ಸಿಗಲ್ಲ, ಅಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಬೆಲೆ ಸಿಗಲ್ಲ, ನೀವು ಹೇಳುವಂಥ ಕೆಲಸ ಯಾವುದೂ ಅಲ್ಲಿ ಜಾರಿ ಆಗಲ್ಲ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋರು ಪ್ರಾಮಾಣಿಕವಾಗಿರಬೇಕು. ಅಲ್ಲಿ ಕಲ್ಮಶ ಅನ್ನೋದು ಇರಬಾರ್ದು. ಯಾವುದೇ ರೀತಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ನನ್ನ ಕುಟುಂಬಕ್ಕೆ ನನಗೆ ಲಾಭ ಮಾಡ್ಕೊತೀನಿ ಅಂತ ಇರಬಾರ್ದು. ಇಡೀ ಕುಟುಂಬವನ್ನು ಎಲ್ಲರೂ ಸಂತೋಷವಾಗಿರಬೇಕಾದ್ರೆ ಶೋಷಿತ ಸಮುದಾಯ ಏನು ದಲಿತರು, ಕ್ರೈಸ್ತರು, ಮುಸಲ್ಮಾನರು, ಪಾರ್ಸಿಗಳು ಯಾರ್ಯಾರು ಬಡವರಿದ್ದಾರೋ ಎಲ್ಲರಿಗೂ ಸಮಾನತೆ ಕೊಡಬೇಕನ್ನೋದನ್ನೇ ಶಬ್ದ ಜೈ ಭೀಮ್ ಅನ್ನೋ ಪದ. ಆ ಪದವನ್ನು ಹಂಗೆ ಮಾಡ್ತಾ 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 ಬೆಳವಣಿಗೆ ಆಗ್ತಾ ಇರುತ್ತೆ. ಮತ್ತು ರಾಷ್ಟ್ರೀಯ ಸ್ವತಂತ್ರ ಕಾರ್ಮಿಕರ ಪಕ್ಷ ಆದಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಪಕ್ಷ ಕಟ್ತಾರೆ. ಪಕ್ಷಗಳು ಕಟ್ಟೋ ಜೊತೆಗೆ ನ್ಯಾಷನಲ್ SC/ST ಫೆಡರೇಷನ್ ಅಂತೇಳಿ ಕಟ್ತಾರೆ. ಆ ಪಕ್ಷ ಆದಮೇಲೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿರುತ್ತೆ. ಜೊತೆಗೆ ಸಂವಿಧಾನವನ್ನು ಬರೆದಾದ್ಮೇಲೆ 1950ರಲ್ಲಿ ಸಂವಿಧಾನವನ್ನು ಜಾರಿ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಖುಷಿಯಿಂದ ಬರ್ತಾ ಇರ್ತಾರೆ. ಅಲ್ಲಿ ಕಾಂಗ್ರೆಸ್ ಪಕ್ಷದ MP ಒಬ್ಬರು ಆಚಾರ್ಯ ಕೃಪಾಲಾನಿ ಅಂತೇಳಿ ಒಬ್ಬ MP ಇರ್ತಾರೆ. ಅವ್ರು ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಏನು ಭೀಮರಾವ್ ಅವರೇ ಇವತ್ತು ತುಂಬ ಖುಷಿಯಾಗಿದ್ದೀರಿ, ನೀವು ಏನು ಸಮಾಚಾರ ಅಂತ ಕೇಳಿದಾಗ, ನನ್ನ ಹೋರಾಟ, ನಾನು ನನ್ನ ಜನಕ್ಕಾಗಿ ಹೋರಾಟ ಮಾಡಿರುವಂಥ ಹೋರಾಟವನ್ನು ಇವತ್ತು ಜಯವಾಗಿದೆ. ಹೆಂಗೆ ಜಯ ಆಯಿತು ಅಂತ ಹೇಳಿದ್ರೆ, ಮೊದಲು ಈ ದೇಶದ ರಾಜ ಆಗಬೇಕಾದ್ರೆ ರಾಣಿ ಗರ್ಭದಿಂದ ಹುಟ್ಟಿದ್ರೆ ಮಾತ್ರನೇ ಅವನು ರಾಜ ಆಗ್ತಿದ್ದ. ಅವನು ಕುಂಟಾನೋ ಕುರುಡಾನೋ ಮೂಗನೋ ಯಾರೇ ಆಗಿದ್ರೂ ಕೂಡ ಅವನ ರಾಜ ಮಾಡ್ತಿದ್ರು. ಆದರೆ ಇವತ್ತು ರಾಜ ಅಂದರೆ ರಾಣಿ ಗರ್ಭದಿಂದ ಹುಟ್ಟೋ ಮಕ್ಕಳಾಗಲ್ಲ, ಆದರೆ ಬ್ಯಾಲೆಟ್ ಬಾಕ್ಸಿಂದ ಹುಡ್ತಾನೆ ರಾಜ. ಅಂದರೆ ಬ್ಯಾಲೆಟ್ ಬಾಕ್ಸಿಂದ ಹುಡ್ತಾನೆ, ನಾವು ವೋಟ್ ಹಾಕೋದ್ರಿಂದ ರಾಜ ಹುಡ್ತಾನೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಅವರು ಹೇಳ್ತಾರೆ, ನೀವೇನೋ ಹೇಳೋದು ಸತ್ಯ, ನೀವು ಕೊಟ್ಟಿರೋ ಪವರೆಲ್ಲ ಸತ್ಯ, ಆದರೆ ನಾವು ಚಿತ್ರಾನ್ನ ಪ್ಯಾಕೆಟು, ಸಾರಾಯಿ ಪ್ಯಾಕೆಟು ಒಂದು 2 ರೂಪಾಯಿ 3 ರೂಪಾಯಿ ಕೊಟ್ಬಿಟ್ರೆ ಸಾಕು, ನಿಮ್ಮ ಜನ ನಮಗೆ ಮತ ಹಾಕ್ಬಿಟ್ಟು ನಮ್ಮನ್ನ ಗೆಲ್ಲಿಸ್ತಾರೆ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಶ್ಚರ್ಯ ಆಗುತ್ತೆ. ನಾನು 17 ವರ್ಷ ಕಷ್ಟಪಟ್ಟು ಮತದಾನ ಹಾಕಿ ತಂದುಕೊಟ್ಟಿದ್ದೀನಿ, ಆದರೆ ಇವ್ರು ಹೇಳೋ ಮಾತು ನೋಡ್ತಿದ್ರೆ ಚಿತ್ರಾನ್ನ ಇದಕ್ಕೆಲ್ಲ ಮಾರಾಟ ಆಗ್ತಾರೆ ಅಂತ ಹೇಳಿದ ತಕ್ಷಣ ಒಂಥರ ಬಾಬಾ ಸಾಹೇಬ್ ಅಂಬೇಡ್ಕರ್ 1-2 ನಿಮಿಷ ಮೌನವಾಗಿರ್ತಾರೆ. ತಕ್ಷಣ ಅವ್ರಿಗೆ ಜವಾಬು ಕೊಡ್ತಾರೆ, ಆಚಾರ್ಯ ಅವರೇ, ನೀವು ಹೇಳುವಂಥ ಮಾತು ಸತ್ಯ ಇದೆ. ನನ್ನ ಜನ ಅಮಾಯಕರು, ನನ್ನ ಜನರಿಗೆ ಬುದ್ಧಿ ಇಲ್ಲ, ನನ್ನ ಜನರಿಗೆ ವಿದ್ಯೆ ಇಲ್ಲ, ನನ್ನ ಜನರಿಗೆ ಕೆಲಸ ಇಲ್ಲ, ನನ್ನ ಜನರಿಗೆ ಸಂಘಟನೆ ಮಾಡುವ ಶಕ್ತಿ ಇಲ್ಲ. ಆದರೆ ನನ್ನ ಜನರಿಗೆ ನಾನು ಕೊಟ್ಟಿರೋಂಥ ಮತದಾನ ಹಕ್ಕನ್ನು ಯಾವತ್ತು ಅರಿವಾಗುತ್ತೋ ಆವತ್ತು ನೋಡಿ ಏನಾಗುತ್ತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆಚಾರ್ಯ ಅವರೇ, ನೀವು ಹೇಳಿದ್ದ ಮಾತನ್ನು ಸತ್ಯ. ನೀವು ಕೊಡುವಂಥದ್ದು ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ನನ್ನ ಜನ ಕೊಟ್ಟಾದ ಮೇಲೆ ಯಾವತ್ತು ಮತದಾನ ಹಕ್ಕು ನನ್ನ ಜನರಿಗೆ ಅರ್ಥ ಆಗುತ್ತೋ ಆವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ಅಷ್ಟು ಭಿಕಾರಿ ಪಕ್ಷ ಯಾವುದೂ ಇರಲ್ಲ ಅಂತ ಹೇಳ್ತಾರೆ. ಯಾವಾಗ ನನ್ನಂಥವರು ನಿಮ್ಮಂಥವರು ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮತದಾನ ಹಕ್ಕನ್ನು ನಾವು ಮಾರಾಟ ಮಾಡಲ್ವೋ, ಆವಾಗ ನಾವು ಹೇಳಿದವರು MLA ಆಗ್ತಾರೆ, ನಾವು ಹೇಳಿದವರು CM ಆಗ್ತಾರೆ, ನಾವು ಹೇಳಿದವರು PM ಆಗ್ತಾರೆ, ನಾವು ಹೇಳಿದವರು MP ಆಗ್ತಾರೆ, ನಾವು ಹೇಳಿದವರು ರಾಷ್ಟ್ರಪತಿ ಆಗ್ತಾರೆ, ನಾವು ಹೇಳಿದವರ ಗವರ್ನರ್ ಆಗ್ತಾರೆ, ನಾವು ಹೇಳೋರೇ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಆಗ್ತಾರೆ. ಅಂದರೆ ಪೊಲಿಟಿಕಲ್ ಪವರ್ ಇದ್ದ ಮಾಸ್ಟರ್ ಕೀ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಕೊಟ್ಟ ಮತದಾನ ಹಕ್ಕಲ್ಲಿ ಅಷ್ಟೊಂದು ಪವರ್ ಇದೆ. ನೀವು ಕೊಡುವಂಥ ಒಂದು ಮತವನ್ನು ಕೋಟ್ಯಾಂತರ ರೂಪಾಯಿ ಬಜೆಟ್ ಮಾಡುವಂಥ ಜಾಗದಲ್ಲಿ MP ಗಳು ಕೂತ್ಕೊತಾರೆ, ಲಕ್ಷಾಂತರ ರೂಪಾಯಿ ಬಜೆಟ್ ಮಾಡುವಂಥ ಅಸೆಂಬ್ಲಿಯಲ್ಲಿ MLA ಕೂತ್ಕೊತಾರೆ, ಸಾವಿರಾರು ಕೋಟಿ
ಬಜೆಟ್ ಮಾಡುವಂಥ ಜಾಗದಲ್ಲಿ BBMPಯಲ್ಲಿ ಕೂತ್ಕೊತಾರೆ ಕೇವಲ ನೀವು ಕೊಡುವಂಥ ಒಂದು ಮತದಿಂದ. ಆ ಮತ ಯಾರು ತಂದುಕೊಟ್ಟಿದ್ದು? ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಜೈ ಭೀಮ್ ಹೇಳಿ ಕಾಂಗ್ರೆಸ್ಗೆ ಹೋಗೋದಲ್ಲ, ಜೈ ಭೀಮ್ ಹೇಳಿ BJPಗೆ ಹೋಗೋದಲ್ಲ, ಜೈ ಭೀಮ್ ಹೇಳಿ ನೀವು JDSಗೆ ಹೋಗೋದಲ್ಲ. ಜೈ ಭೀಮ್ ಅಂತ ಹೇಳ್ಕೊಂಡು ನೀವು ನಿಮ್ಮ ಓಟು ನಿಮ್ಮ ಜನಕ್ಕೆ ನೀವು ಹಾಕಿದ್ರೆ ನಿಮ್ಮ ಜನ ಅಸೆಂಬ್ಲಿಗೆ ಹೋಗ್ತಾರೆ, ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಕಾರ್ಪೊರೇಷನ್ಗೆ ಹೋಗ್ತಾರೆ, ಜಡ್ಜ್ ಆಗ್ತಾರೆ, ಲಾಯರ್ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, PM ಆಗ್ತಾರೆ, CM ಆಗ್ತಾರೆ. ಇಷ್ಟು ಪವರು ನಿಮ್ಗೆ ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನ ಹಕ್ಕನ್ನು ನೀವು ಮರಿತಿದ್ದೀರಾ. ಈಗಲಾದರೂ ಎಚ್ಚೆತ್ತುಕೊಂಡು ಮತದಾನ ಹಕ್ಕು